ಹಾಯ್ ಹಲೋ ಫ್ರೆಂಡ್ಸ್, ನಾನು ಇವತ್ತು ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಇವತ್ತು ನಮ್ಮ ಮನೆಯಲ್ಲಿ ಏನು ವಿಶೇಷ ಐತೆ ಅಂತ ನೋಡೋಣ ಬರ್ರಿ. ಈಗ ನೋಡ್ರಿ, ಇನ್ನು ನಮ್ಮ ಮನೆಯವರು ಇಸ್ತ್ರಿ ಮಾಡ್ಲಾತ್ತಾರ ರೀ. ಇನ್ನು ಜಳಕ ಮಾಡಿಲ್ರಿ. ನೋಡ್ರಿ ಇವತ್ತು ಪೂಜೆ ಮಾಡೀನಿ ನೋಡ್ರಿ. ಈಗ ಜಸ್ಟ್ ನೋಡ್ರಿ, ಇವತ್ತು ಹೋಳ್ಗೆ ಮಾಡೋಣ್ರಿ. ಹೋಳ್ಗೆ ಮಾಡೋದ್ರಿ ಮತ್ತು ಮಾವಿನಕಾಯಿ ಚಟ್ನಿ ಮಾಡೋದ್ರಿ. ಇವತ್ತು ಅದಕ್ಕೆ ಬ್ಯಾಳೆ ತೊಗೊಂಡಿನ್ರಿ, ಒಂದು ಸ್ವಲ್ಪ. ಅದಕ್ಕೆ ಬ್ಯಾಳೆ ಹಾಕ್ತೀನಿ ರೀ. ಮೊದಲೇ ಮಾತಂದ್ರೆ ಬಸವ ಜಯಂತಿಯ ಶುಭಾಶಯಗಳು ರೀ ಎಲ್ಲರಿಗೂ. ಇವತ್ತು ಏನೇನು ವಿಶೇಷ ಅಡುಗೆಗಳು ಅದಾವ ಅಂತ ನೋಡೋಣ್ರಿ. ಹಿಂದಿಗಡೆ ನಿಮಗೆ ತೋರಿಸ್ತೀನಿ ರೀ. ಈ ಫಸ್ಟಿಗೆ ಬ್ಯಾಳೆ ಹಾಕ್ಕೊಂಡ್ರಿ. ನೋಡಿರಿ ಫ್ರೆಂಡ್ಸ್, ನಮಸ್ಕಾರ ರೀ. ಈಗ ಬ್ಯಾಳೆ ಕುದಿಸ್ಕೊಂಡಿನಿ ರೀ. ನಾನು ಆಗಾಳೆ ಹೇಳಿನಲ್ರಿ, ನಮ್ಮ ಮನೆಗೆ ಇವತ್ತು ಹೋಳ್ಗೆ ಮಾಡ್ತೀವಿ ಅಂತ ಹೇಳಿಸಂದ್ರೆ ಈಗ ಬ್ಯಾಳೆ ಕುದಿಸ್ಕೊಂಡಿನಿ ರೀ. ಅದನ್ನು ಬೆಲ್ಲ ಹಾಕಿಸಿಂದ್ರೆ ಕುದಿಸ್ಕೊಳತ್ತೀನಿ ನೋಡ್ರಿ. ಈ ಥರ ಈಗ ಬೆಲ್ಲ ಹಾಕಿ ಕುದಿಸ್ಕೋಬೇಕ್ರಿ. ಇದನ್ನು ಗ್ಯಾಸ್ ಸಣ್ಣ ಇಟ್ಕಿಸಿಂದ್ರೆ ಈ ಥರ ಕುದಿಸ್ಕೋಬೇಕ್ರಿ. ಈಗ ಬೆಲ್ಲ ಬ್ಯಾಳೆ ಒಂದು ಜಮ ಆಗ್ಬೇಕ್ರಿ. ಇದೆಲ್ಲ ಚಂದ ಕುದಿಬೇಕ್ರಿ. ಇದು ಕುದ ನಂತರ ಹೂರ್ಣ ಹರ್ಕೊಂಡು ಅವಾಗ ಹೋಳಿಗೆ ಮಾಡೋದ್ರಿ. ನೋಡಿರಿ ಫ್ರೆಂಡ್ಸ್, ನಿಮ್ಮ ಕಡೆ ಬಸವ ಜಯಂತಿ ಆಚರಿಸುವಾಗ ನಿಮ್ಮ ಮನೆಯಲ್ಲಿ ಏನೇನು ಅಡುಗೆಗಳು ವಿಶೇಷ ಮಾಡ್ತೀರಂತ ನಮಗೂ ಕಮೆಂಟ್ ಮೂಲಕ ತಿಳಿಸ್ತೀರಿ. ಈಗ ಮತ್ತು ನಾವು ಬ್ಯಾಳೆ ಕುದಿಸ್ಕೊಂಡು ಹೂರ್ಣ ಬೆಲ್ಲ ಹಾಕಿ ಕುದಿಸ್ಕೊಳತ್ತೀನಿ ರೀ. ಅದು ಕುದ ನಂತರ ಹೂರ್ಣ ಹರಿದು ಹೋಳ್ಗೆ ಮಾಡೋದು ನಿಮಗೆ ತೋರಿಸ್ತೀನಿ ರೀ. ನೋಡಿರಿ, ಹೂರ್ಣ ತುಂಬ್ಕೊಳತ್ತೀನಿ ರೀ. ನಾ ಈ ಥರ ಸ್ಟಫಿಂಗ್ ಮಾಡ್ಬೇಕ್ರಿ. ಈ ಥರ ಹೂರ್ಣ ಹಾಕೋಬೇಕ್ರಿ. ಹಾಂ, ನೀವುದಿ ಕೊಡ್ತೀನಿ ನಮ್ರಿ. ಇವತ್ತು ಅಕ್ಕಿತಿ ಐತತ್ ಹೇಳಿಸಂದ್ರೆ ಬಸವ ಜಯಂತಿ ಐತತ್ ಹೇಳಿ ನಮ್ಮ ಅತ್ತೆ ನಮ್ಮ ಮಾವ್ರಿ ಫೋಟೋ ಇಟ್ಟು ಪೂಜೆ ಮಾಡ್ತೀವ್ರಿ ನಾವು. ಅವರು ಮಾಡಕತ್ತಾರ್ರಿ ಪೂಜೆ. ಅಷ್ಟು ಬಾನ ರೆಡಿ ಮಾಡಿ ಕೊಡ್ತೀನಿ ರೀ. ಇದು ಸರಿಯಾಗಿ ಕಮ್ಮಲ್ರಿ. ಹಾಂ, ಹೋಳ್ಗೆ ಮಾಡಿಕೊಡ್ತೀನಿ ನಾನು ರೀ. ಊದಿನ ಕಡೆ ಹಚ್ಚಿರಲ್ಲ ಅನ್ಕ ಏನು ಬಾನ ಇದು ಮಾಡೋಣ ಹಚ್ತಿರ? ಬಾನ ಹಿಡಿಯಿಂದ ಹಚ್ಚ. ಇವು ತಗಡ ಮ್ಯಾಗೂ ಮಾಡ್ಬೋದ್ರಿ ಹೋಳ್ಗೆ. ಮತ್ತು ಈ ಥರ ಹಾಂ ಆಗೈತಿ ಅಡಿಗೆ. ಬಾಣ ಹಿಡಿದು ಊಟನೇ ಮಾಡಿಬಿಡ್ರಿ. ಏನು ತಿಂತೀರಿ ತಿನ್ರಿ. ಚಪಾತಿ ಅದಾವ, ಹೋಳಿಗೆ ಅದಾವ. ಬಾಣ ಹಿಡಿದು ಆಮೇಲೆ ತಿನ್ನತ್ರಿ. ಭಾಳ ಕೆಟ್ಟ ಕಾವು ಅಲಾಕತ್ತೈತ್ರಿ ಫ್ರೆಂಡ್ಸ್. ಇದು ನೋಡ್ರಿ ಎಣ್ಣೆ ರೀ. ಕ್ಲೀನ್ ಹಾಕೋಬೇಕ್ರಿ.
ನಮ್ಗೆ ಹೋಳಿಗೆ ತೋರಿಸ್ಕೊಂಡಂಗೆ ನೋಡ್ರಿ ಈ ಥರ ಈ ಥರ ಎಲ್ಲ ಹೋಳಿಗೆ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಹೋಳಿಗೆ ಮಾಡ್ಕೊಂಡ್ರಿ. ನೋಡ್ರಿ ಎಲ್ಲ ಹೋಳಿಗೆ ಮಾಡ್ಕೊಂಡ್ರಿ. ಈ ಥರ ತುಂಬ್ಕೋಬೇಕ್ರಿ. ಈ ಥರ ಪೇಡೆ ಮಾಡಿ ಲಟ್ಸ್ಕೋಬೇಕ್ರಿ. ಎಟ್ರ ಫೋನ್ ಬರ್ಲಾತಾವ್ರಿ. ನೋಡ್ರಿ ಲಟ್ಸ್ಕೊಂಡ್ರೆ ಇದನ್ನ ಹುರಿ ನೋಡ್ರಿ ಹಾಕೊಂಡ್ರಿ. ಸ್ವಲ್ಪ ಎಣ್ಣೆ ಬಿಡಬೇಕು. ಹಿಂಗೆ ಗ್ಯಾಸ್ ಸಿಮ್ ಇಟ್ಕೊಂಡೆ ಬೇಯಿಸ್ಕೋಬೇಕ್ರಿ ಇವು, ಇಲ್ಲಿಕಂದ್ರೆ ಹೊತ್ತಾವ್ರಿ ಒಯ್ಯಿರಿ. ನೋಡ್ರಿ ಈ ಥರ ಉಗ್ಬೇಕ್ರಿ. ಹಿಂಗೆ ಎಲ್ಲ ರೀತಿ ಹೋಳಿಗೆ ಮಾಡ್ಕೊಂಡ್ರಿ. ಇನ್ನು ಇಷ್ಟು ಹೂರ್ನ ಐತ್ರಿ, ಇನ್ನು ಅಷ್ಟು ಕಣಿಕ ಐತ್ರಿ.
ಈಗ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋತೀನಿ ರೀ. ಮತ್ತು ಸಂಜೆ ವೇಳೆ ಮಾಡ್ತೀನಿ ರೀ. ನಾವು ಭಾಳ ಕಾವು ಹಾಲಾಗ್ತೈತೆ ರೀ, ಸೆಕೆ ಹಾಲಾಗ್ತೈತೆ ರೀ. ಈಗ ಹೊರಗೆ ನಮ್ಮ ಯಜಮಾನ್ರು ಪೂಜೆ ಮಾಡ್ಯಾರ, ನಿಮಗೆ ತೋರಿಸ್ತೀನಿ ಗಪ್ರಿ. ಒಂದು ನಿಮಿಷ ಬನ್ನಿರಿ. ನೋಡ್ರಿ ಈ ಥರ ಪೂಜೆ ಮಾಡ್ಯಾರಿ. ಇವತ್ತು ಅವರ ಪೂಜೆ ಮಾಡ್ಯಾರ ನೋಡ್ರಿ. ನಮ್ಮ ಅತ್ತೆಯು ನಮ್ಮ ಮಾವರಿ ಇವರು ನಮ್ಮ ಮದ್ವೆಗಿಂತ ಮುಂಚೆನೇ ತಿರ್ಕೊಂಡಾರ್ರಿ. ಅವ್ರಿಗೆ ಇವತ್ತು ಸೀಕ್ಣಿ, ಹೋಳ್ಗೆ, ಅನ್ನ, ಮೊಸರು ನೀಡಿ ತೋರಿಸಿವ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಬಿಸಿಲು ಭಾಳ ಆಗೈತೆ ರೀ. ಟೈಮ್ 12ಕ್ಕೆ 10 ನಿಮಿಷ ಕಡಿಮೆ ಐತ್ರಿ. ಎಲ್ಲ ಕೆಲಸ ಆಯ್ತು ನೋಡ್ರಿ. ನಂದು ಅಡುಗೆ ಮನೆದು ಎಲ್ಲ ಕೆಲಸ ಆಯ್ತು ರೀ. ಈಗ ಇನ್ನೂ ಒಗ್ಯಾನ ಅಷ್ಟು ಅದಾವೆ ರೀ. ಬಿಸಿಲು ಆಗೈತೆ ರೀ, ಒಗ್ಯಾನ ಆಗೈತೀನಿ ರೀ. ನಳ ಬಿಟ್ಟ ನೀರು ತುಂಬ್ಕೋಬೇಕ್ರಿ. ಈಗ ನೀರು ತುಂಬ್ಕೋತೀನಿ ರೀ. ಹಿಂಗೆ ಒಗ್ಯಾನ ಹೋಗ್ಕೋತೀನಿ ರೀ. ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಒಂದು ಶೇರ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ಕಮೆಂಟ್ನಾಗ ಹೇಳ್ರಿ ಹೆಂಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ಅಂತ. ಮತ್ತು ನಾಳೆ ಭೇಟಿ ಆಗೋಣ. ಥ್ಯಾಂಕ್ ಯು.